ಒಬ್ಬ ಮಹಿಳೆ ಮನೆ ಕಟ್ಟುತ್ತಾಳೆ, ಕುಟುಂಬವನ್ನು ಬೆಳೆಸ್ತಾಳೆ, ಸಮಾಜಕ್ಕೆ ದಾರಿ ತೋರಿಸ್ತಾಳೆ. ಆದರೆ ಇನ್ನೂ ಕೆಲವರು ಅವಳನ್ನು ಅಬಲೆ ಎಂದು ಕರೆಯುತ್ತಾರೆ. ನಿಜವಾಗಿಯೂ ಮಹಿಳೆ ಅಬಲೆಯೇ ಅಥವಾ ಜಗತ್ತನ್ನು ಬದಲಾಯಿಸುವ ಸಬಲೆಯೇ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಪ್ರತಿಯೊಬ್ಬರೂ ಕೇಳಲೇಬೇಕಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮಹಿಳೆ ಅಬಲೆಯಲ್ಲ, ಸಬಲೆ. ಮಹಿಳೆ ಎಂದರೆ ಕೇವಲ ಮನೆಯ 4 ಗೋಡೆಗಳೊಳಗೆ ಸೀಮಿತವಾಗಿರುವ ವ್ಯಕ್ತಿಯಲ್ಲ. ಅವಳು ತಾಯಿ, ಮಗಳು, ಅಕ್ಕ, ತಂಗಿ, ಪತ್ನಿ, ಸ್ನೇಹಿತೆ, ಶಿಕ್ಷಕಿ, ವೈದ್ಯೆ, ವಿಜ್ಞಾನಿ, ಉದ್ಯಮಿ, ನಾಯಕಿ, ಹೀಗೆ ಅನೇಕ ಪಾತ್ರಗಳನ್ನು ಒಂದೇ ಜೀವನದಲ್ಲಿ ನಿರ್ವಹಿಸುತ್ತಾಳೆ. ಮಹಿಳೆಯ ನಿಜವಾದ ಶಕ್ತಿ ದೇವರು ಹೊಸ ಜೀವವನ್ನು ಸೃಷ್ಟಿಸುವ ಜವಾಬ್ದಾರಿಯನ್ನು ಮಹಿಳೆಗೆ ನೀಡಿದ್ದಾರೆ. 9 ತಿಂಗಳು ಮಗುವನ್ನು ಹೊತ್ತು ನೋವನ್ನು ಸಹಿಸಿಕೊಂಡು ಹೊಸ ಜೀವಕ್ಕೆ ಜನ್ಮ ನೀಡುವುದು ಸಾಮಾನ್ಯ ವಿಷಯವಲ್ಲ. ಇದಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿದೆ. ತ್ಯಾಗವೇ ಮಹಿಳೆಯ ಆಭರಣ. ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ತನ್ನ ಕನಸುಗಳನ್ನೇ ಬದಿಗಿಡುತ್ತಾಳೆ. ಕುಟುಂಬದ ಸಂತೋಷಕ್ಕಾಗಿ ತನ್ನ ಆಸೆಗಳನ್ನು ತ್ಯಾಗ ಮಾಡುತ್ತಾಳೆ. ಅವಳ ಪ್ರೀತಿ ನಿಸ್ವಾರ್ಥ. ಇತಿಹಾಸ ಹೇಳುವ ಮಹಿಳೆಯ ಸಾಧನೆ. ಇಂದು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ. ಅಂತರಿಕ್ಷ, ಸೇನೆ, ರಾಜಕೀಯ, ವ್ಯಾಪಾರ, ಕ್ರೀಡೆ, ಶಿಕ್ಷಣ, ಎಲ್ಲೆಡೆ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಮಹಿಳೆಯನ್ನು ದುರ್ಬಲ ಎಂದು ಏಕೆ ಭಾವಿಸುತ್ತಾರೆ? ಸಮಾಜದಲ್ಲಿ ವರ್ಷಗಳಿಂದ ಬಂದ ಕೆಲವು ತಪ್ಪು ಕಲ್ಪನೆಗಳು ಇನ್ನೂ ಉಳಿದಿವೆ. ಆದರೆ ಇಂದು ಮಹಿಳೆಯರು ತಮ್ಮ ಪರಿಶ್ರಮದಿಂದ ಆ ಕಲ್ಪನೆಗಳನ್ನು ಮುರಿಯುತ್ತಿದ್ದಾರೆ. ದುರ್ಬಲತೆ ದೇಹದಲ್ಲಿಲ್ಲ, ಮನಸ್ಸಿನಲ್ಲಿ. ಮಹಿಳೆಯ ಮನಸ್ಸು ಅತ್ಯಂತ ಬಲಿಷ್ಠ. ಆತ್ಮವಿಶ್ವಾಸವೇ ನಿಜವಾದ ಶಕ್ತಿ. ಮಹಿಳೆ ತನ್ನನ್ನು ತಾನು ನಂಬಿದ ದಿನದಿಂದ ಯಾರೂ ಅವಳನ್ನು ತಡೆಯಲು ಸಾಧ್ಯವಿಲ್ಲ. ಭಯವನ್ನು ಬಿಟ್ಟು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಶಿಕ್ಷಣ ಮಹಿಳೆಯ ಶಸ್ತ್ರ. ಒಬ್ಬ ಮಹಿಳೆ ವಿದ್ಯಾವಂತಳಾದರೆ ಒಂದು ಕುಟುಂಬ ವಿದ್ಯಾವಂತರಾಗುತ್ತದೆ, ಒಂದು ಸಮಾಜ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಶಿಕ್ಷಣ ಅತ್ಯಗತ್ಯ. ಆರ್ಥಿಕ ಸ್ವಾವಲಂಬನೆ. ಸ್ವಂತ ಆದಾಯ ಮಹಿಳೆಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಚಿಕ್ಕ ಉದ್ಯಮವಾಗಲಿ, ಉದ್ಯೋಗವಾಗಲಿ, ಕೌಶಲ್ಯವಾಗಲಿ, ಸ್ವಂತ ಕಾಲಿನ ಮೇಲೆ ನಿಲ್ಲುವ ಶಕ್ತಿ ಅತ್ಯಂತ ದೊಡ್ಡದು. ಮಹಿಳೆಯರಿಗಾಗಿ ಕೆಲವು ಪ್ರೇರಣಾದಾಯಕ ಮಾತುಗಳು. ಯಾರ ಮಾತಿಗೂ ಹೆದರಬೇಡಿ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ವಿಫಲತೆ ಬಂದರೆ ನಿಲ್ಲಬೇಡಿ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳಿ. ನೀವು ಯಾರಿಗಿಂತಲೂ ಕಡಿಮೆ ಅಲ್ಲ. ಪುರುಷರ ಜವಾಬ್ದಾರಿ. ನಿಜವಾದ ಪುರುಷ ಎಂದರೆ ಮಹಿಳೆಯನ್ನು ಗೌರವಿಸುವವನು, ಅವಳ ಕನಸುಗಳಿಗೆ ಬೆಂಬಲ ನೀಡುವವನು, ಅವಳನ್ನು ಸಮಾನವಾಗಿ ಕಾಣುವವನು. ಗೌರವವೇ ಉತ್ತಮ ಸಂಬಂಧದ ಅಡಿಪಾಯ. ಸಮಾಜಕ್ಕೆ ಸಂದೇಶ. ಒಬ್ಬ ಮಹಿಳೆಯನ್ನು ಬೆಳೆಸಿದರೆ ಒಂದು ಕುಟುಂಬ ಬೆಳೆಯುತ್ತದೆ. ಒಂದು ಕುಟುಂಬ ಬೆಳೆದರೆ ಒಂದು ಸಮಾಜ ಬೆಳೆಯುತ್ತದೆ. ಆದ್ದರಿಂದ ಮಹಿಳೆಯರಿಗೆ ಅವಕಾಶ ನೀಡಿ, ಗೌರವ ನೀಡಿ, ಬೆಂಬಲ ನೀಡಿ. ಅಂತಿಮ ಸಂದೇಶ ಸ್ನೇಹಿತರೆ, ಮಹಿಳೆ ಎಂದಿಗೂ ಅಬಲೆಯಲ್ಲ, ಅವಳು ಸಬಲೆ. ಪ್ರೀತಿಯ ರೂಪ ಸಹನೆಯ ರೂಪ, ಧೈರ್ಯದ ರೂಪ ಸಾಧನೆಯ ರೂಪ. ಅವಳನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿ, ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಮಹಿಳೆಯು ತನ್ನ ಕನಸುಗಳನ್ನು ಸಾಗಿಸಲಿ, ಆತ್ಮವಿಶ್ವಾಸದಿಂದ ಬದುಕಲಿ, ಸಮಾಜದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮಹಿಳೆಯರ ಬಗ್ಗೆ ಗೌರವ ಮತ್ತು ಪ್ರೇರಣೆ ಮೂಡಿಸಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ.
ಇಂತಹ ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.